आप देख रहे हैं 7 न्यूज। मैं आपके साथ मोहम्मद सलमान जुनैदी। शाहपुर में हुआ बहुत बड़ा कार हादसा जिसमें हुई एक एडवोकेट की मौत। बताया जा रहा है कि रवि कुमार नामी शख्स जो कि पेशे से एडवोकेट थे, वो अपनी बाइक लेकर जा रहे थे कि तभी एक इनोवा कार ने उन्हें टक्कर मार दी और वो घसीटते घसीटते हुए मनगोली रोड पर झड़पी ऑफिस के सामने आकर पहुंच गए। इस हादसे में एडवोकेट रवि कुमार अगरखेड़ की लाश पीछे से पूरी तरह से फटी हुई नजर आ रही है, लेकिन यूट्यूब के नियम के अनुसार हम आपको ये नजारा नहीं दिखा सकते हैं। ये सच में हादसा है या हत्या है, ये जानने के लिए पुलिस इस मामले की जांच में जुटी है। इस घटना को लेकर जिला एसपी ऋषिकेश सुनावने ने जानकारी दी है, सुनिए। ಬಿಜಾಪುರ ನಗರದಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ಒಂದು ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿರುತ್ತದೆ। ಇದರಲ್ಲಿ ಬಸವನಗರ ಬಸ್ ಸ್ಟಾಪ್ ಹತ್ತಿರ ಒಂದು ಇನೋವಾ ಕಾರ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿರುತ್ತದೆ। ಸ್ಕೂಟಿ ಅದು ಆಕ್ಟಿವಾ ಆ ರೀತಿ ಗಾಡಿ ಸಣ್ಣ ಚಕ್ರದ ವೆಹಿಕಲ್ ಅದು ಡಿಕ್ಕಿ ಹೊಡೆದಿರುತ್ತದೆ। ಅದನ್ನು ಡಿಕ್ಕಿ ಹೊಡೆದ ನಂತರ ಇನೋವಾ ಕಾರ್ ಅದೇ ರೀತಿ ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗಿದ್ದಾನೆ। ಅದರಲ್ಲಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾರ್ಗವಾಗಿ ಮನಗುಳಿ ಅಗಸಿ ಜೆಡ್ಪಿ ಗೇಟ್ ತನಕ ಅವನು ಆಲ್ಮೋಸ್ಟ್ 2.5 ಕಿಲೋಮೀಟರ್ ಅಷ್ಟು ಗಾಡಿ ಮುಂದೆ ಹೋಗಿದೆ। ಆ ಗಾಡಿಯಲ್ಲಿ ಒಂದು ವಿಕ್ಟಿಮ್ ರವಿ ಮೇಲಿನಕೇರಿ, ಇವರು ಆಗರ್ಖೇಡದವರು, ತಾಲೂಕಾ ಇಂಡಿ, ವಯಸ್ಸು 32 ವರ್ಷ। ಇವರು ಆ ಗಾಡಿ ಟೂ ವೀಲರಲ್ಲಿ ಇರುವವರು, ಅವರಿಗೆ ಗಾಡಿ ಎಳೆದುಕೊಂಡು ಹೋಗಿರುತ್ತದೆ। ಮತ್ತು ಇದರಲ್ಲಿ ರವಿ ಅವರದ್ದು ಸಹ ಡೆತ್ ಆಗಿರುತ್ತದೆ। ಮತ್ತು ಬಾಡಿ ಆಲ್ಮೋಸ್ಟ್ 2 ಕಿಲೋಮೀಟರ್ ಅಷ್ಟು ಗಾಡಿ ಜೊತೆ ಇನೋವಾ ಗಾಡಿ ಜೊತೆ ಹೋಗಿರುತ್ತದೆ। ಮತ್ತು ಇನೋವಾ ಗಾಡಿಯವನು ಈ ಘಟನೆ ಆದ ನಂತರ ತಪ್ಪಿಸ್ಕೊಂಡಿರ್ತಾನೆ। ಮತ್ತು ಗಾಡಿ ಎಲ್ಲಿದೆ, ಯಾವ ರೀತಿ ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಅದರ ಬಗ್ಗೆ ನಾವು ಮುಂದಿನ ತನಿಖೆ ನಡೆಸ್ತಾ ಇದ್ದೀವಿ। ಇನ್ನು ಈ ವಿಚಾರದಲ್ಲಿ ಇನ್ನೂ FIR ಆಗಲಿಕ್ಕಿದೆ ಸರ್। ಏನು ಉದ್ದೇಶಪೂರ್ವಕವಾಗಿದೆ ನೋಡಿ, ಇದರಲ್ಲಿ ಇನ್ನೂ FIR ಮಾಡಲಿಕ್ಕಿದೆ। ನಾವು ನೋಡ್ತೀವಿ, ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಅವ್ರ ಸಂಬಂಧಿಕರು ಯಾರು ಕಂಪ್ಲೇಂಟ್ ಕೊಡ್ತಾರೆ, ಆ ಪ್ರಕಾರ ಒಂದು FIR ತಗೊಂಡು ಮುಂದಿನ ತನಿಖೆ ಇದನ್ನು ಕೂಲಂಕಷವಾಗಿ ನಡೆಸಲಾಗುವುದು। ರವಿಯನ್ನು ಮುಂಚೆ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ಅವ್ರು ಎದುರಿದಾರ ಏನಾದರೂ ಈ ಥರ ಮಾಡಿತ್ತು ನೋಡಿ। ಈಗ ಸದ್ಯಕ್ಕೆ ಆಕ್ಸಿಡೆಂಟ್ ಕೇಸ್ ನಮ್ಮ ಮುಂದೆ ಇದೆ। ಸೊ ಆಕ್ಸಿಡೆಂಟ್ ಆಗಿದೆ, ಆದ ಘಟನೆ ತಕ್ಕಂತೆ ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ, ಅದಕ್ಕೆ ತಕ್ಕಂತೆ ನಾವು FIR ಮಾಡ್ತೀವಿ। ಮತ್ತು ಈಗಾಗಲೇ ನಾವು ಗಾಡಿ ಎಲ್ಲಿಂದ ಬಂತು ಹೋಯಿತು ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ। ನಮ್ಮ ತಂಡಗಳು ರಸ್ತೆಯಲ್ಲಿರುವಂಥ CCTV ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾರೆ। ಥ್ಯಾಂಕ್ ಯು।